ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ಇದು ನನ್ನ 5th ಮಂತಲ್ಲಿ ಮಾಡಿದಂಥ ಕಳ್ಳು ಕುಪ್ಸೋದು ವೀಡಿಯೋ ಆಗಿರುತ್ತೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಆದರೂ ಈ ಒಂದು ಬ್ಯೂಟಿಫುಲ್ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಇವಾಗ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಮನೇಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಊರಿಂದ ಎಲ್ಲ ಬುತ್ತಿ ಎಲ್ಲ ತೊಗೊಂಡು ನಮ್ಮ ಕೊಟ್ಟೂರಿಗೆ ಬಂದಿರೋದು. ನಮ್ಮ ಮನೆಯಲ್ಲಿ ತುಂಬ ದಿನ ಆಗಿತ್ತು ಎಲ್ಲರೂ ಸೇರಿಕೊಂಡು. ಇವತ್ತು ಎಲ್ಲರೂ ಇರೋದ್ರಿಂದ ಸಖತ್ತಾಗಿ ಖುಷಿ ಆಗ್ತಿದೆ. ಇವಾಗ ತಾನೇನು ಎಲ್ಲರೂ ಬಂದು ಎಲ್ಲರೂ ಮಂಡಕ್ಕಿ ತಿಂತಾಯಿದ್ರು. ಇನ್ನು ಲಿಕ್ಕು ಇಲ್ಲಿ ಚಹಾ ಮಾಡ್ತಾ ಇದ್ದಾಳೆ. ಸೊ ಒಂಥರ ಖುಷಿ ಎಲ್ಲರೂ ಮನೇಲಿ ಒಟ್ಟಿಗೆ ನೋಡುವಂಥದ್ದು. ಸೊ ಇವತ್ತು ಬೈಕೆ ಬುತ್ತಿನ ತೊಗೊಂಬಂದಿದ್ರು ನಮ್ಮ ತವ್ರ ಮನೆಯಿಂದ. ಸೊ ಫಸ್ಟ್ನೇ ಮಗು ಬೈಕೆ ಬುತ್ತಿ ಅಂತಂದರೆ ಇಲ್ಲಿ ತಾಯಿ ಆಗ್ತಾ ಇರ್ತಾರಲ್ವ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತವ್ರ ಮನೆಯವರು ತಗೊಂಬರ್ತಕ್ಕಂಥ ಒಂದು ಬೈಕೆ ಊಟ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಎಲ್ಲರೂ ಮಾತಾಡ್ತಾಯಿದ್ರು. ಅಭಿಯವರು ಕೂಡ ಶಾಪಿಂದ ಬಂದುಬಿಟ್ಟು ಎಲ್ಲರೂ ಮಾತಾಡಿಸಿ ಅವರು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ಇನ್ನು ಎಲ್ಲ ಕೆಲಸಗಳು ಬಾಕಿ ಇತ್ತು. ಆದ್ರೂ ಕೂಡ ಮೊದಲಿಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಇದ್ವಿ. ಇನ್ನು ಇವತ್ತಿನ ಎಲ್ಲ ವಿಡಿಯೋಗಳನ್ನೂ ಮಾಡಿರೋದು ಧನು. ಸೊ ನೋಡಿ, ಅವಳೇ ವಿಡಿಯೋನ ಏನೇನೋ ಮಾತಾಡ್ತಿದ್ದಾಳೆ. ಬಟ್ ಹಾಕ್ಬೇಡ ಅಕ್ಕ, ನಾನು ಮಾತಾಡಿದ್ದೆಲ್ಲ ಅಂತಂದ್ಲು. ಅದಕ್ಕೋಸ್ಕರ ಅವಳು ಮಾತಾಡಿದ್ದನ್ನೆಲ್ಲ ತೆಗ್ದಿದ್ದೀನಿ. ಇನ್ನು ಇದಾದಮೇಲೆ ಸ್ವಲ್ಪ ಹಾಲು ತುಪ್ಪ ಹಾಕಿ ನನಗೂ ಕೂಡ ನೀರನ್ನ 5 ಜನ ಮುತ್ತೈದೆಯರು ನೀರನ್ನ ಹಾಕಿದ್ರು. ಅದಾದಮೇಲೆ ನಾನಿಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ. ಇದು ಅಮ್ಮ ಮನೆಯಿಂದ ತಂದಿರ್ತಕ್ಕಂಥ ಸೀರೆ. ಅವರೇ ಸೀರೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡೇ ಬಂದುಬಿಟ್ಟಿದ್ರು. ಇನ್ನು ಇಲ್ಲಿ ರೆಡಿ ಮಾಡ್ತಾ ಇರೋದು ನನ್ನ ತಂಗಿ. ನಾನು ರೆಡಿ ಮಾಡ್ತೀನಿ ನಿಂಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ. ನೋಡ್ಬೋದು ನೀವು, ನನ್ನ ಒಂದು ಫೇಸ್ ಕಲರ್ ಅಂತೂ ಸಖತ್ತಾಗಿ ಚೇಂಜೇ ಆಗಿದೆ ಆಲ್ಮೋಸ್ಟು. ಆದರೂ ಅವಳು ನಾನು ನೀಟಾಗಿ ಮಾಡ್ತೀನಿ, ನೀನು ಸುಮ್ಮನೆ ಕೂತ್ಕೊ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ಲು. ನಾನು ಲೈಟಾಗಿ ಮಾಡು, ಬೇಡ ಅಂತ ಇದ್ದೆ. ಬಟ್ ಆದರೂ ಅವಳು ಯಾವಾಗಲೂ ನಮ್ಮ ಅಕ್ಕ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಯಾವಾಗಲೂ ಅವಳೇ ಮಾಡೋದು. ಸೊ ಒಂಥರ ಪ್ರೀತಿ. ತಂಗಿದ್ರೆ ಎಲ್ಲ ಕೆಲಸ ಬೇಗ ಮುಗಿದ್ಬಿಡುತ್ತೆ ಅನಿಸುತ್ತೆ. ಅಷ್ಟು ಈಸಿ ಅನಿಸುತ್ತೆ ಎಲ್ಲ ಕೆಲಸಗಳೂ ಕೂಡ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ನೋಡಿ ಫೈನಲ್ಲಾಗಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ. ಇನ್ನು ಬನ್ನಿ ಎಲ್ಲ ಶಾಸ್ತ್ರಗಳನ್ನೂ ಒಂದು ಸತಿ ತೋರಿಸ್ತೀನಿ. ಸೊ ಮೊದಲಿಗೆ ಇಲ್ಲಿ ತವ್ರ ಮನೆಯಿಂದನೇ ಉಡಿನ ತಂದಿರ್ತಾರೆ. ಈ ಒಂದು ಶಾಸ್ತ್ರ ಮಾಡಿದ ಮೇಲೆ ಯಾರು ಬೇಕಾದ್ರೂ ಕೂಡ ನಮಗೆ ಸೀರೆ ಅಥವಾ ಹೊಸ ಡ್ರೆಸ್ನ ಉಟ್ಕೋಬೋದು. ಅಲ್ಲಿವರೆಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ಕೂಡ ಯಾವುದೇ ರೀತಿಯಂಥ ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ಳೋ ಆಗಿರಲ್ಲ. ಇವಾಗ ಇವ್ರು ತಂದಿರ್ತಕ್ಕಂಥ ಮೊದಲನೇ ಹೊಸ ಸೀರೆನ ಹಾಕ್ಕೊಂಡು ಈ ಥರ ಉಡಿ ತುಂಬಿಸ್ಕೊಳ್ಳೋದು. ಬಳೆ, ಉಡಿ ಮತ್ತು ಹೂವು ಎಲ್ಲದನ್ನು ಕೂಡ ತೊಗೊಂಬಂದಿದ್ರು. ಸೊ ಇಲ್ಲಿ ನೋಡಿ, ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಅಭಿಯವ್ರ ಸಾಂಗ್ ಹಾಕಿದ್ದಾರೆ. ದೇವ್ರ ಸಾಂಗು ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿ. ಇಲ್ಲಿ ಮೊದಲಿಗೆ ಅಕ್ಕ ಶಾಸ್ತ್ರ ಮಾಡ್ತಾ ಇದ್ದಾರೆ. ರೇಖಕ್ಕ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಬಳೆಯನ್ನು ಹಾಕುವಂಥ ಶಾಸ್ತ್ರ ಇಲ್ಲಿ ಮಾಡ್ತಾ ಇರೋದು. ಇದು ತವ್ರ ಮನೆಯವ್ರು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅವರೇ ಎಲ್ಲರೂ ಬಂದುಬಿಟ್ಟು ಮಾಡ್ತಾ ಇದ್ದಾರೆ. ಅಭಿಯವ್ರಿಗಂತೂ ಒಂಥರ ಇದೆಲ್ಲ ಖುಷಿ ಅನಿಸ್ತಾ ಇರುತ್ತೋ ಅವರಿಗೆ. ಇದೆಲ್ಲ ಒಂಥರ ಹೊಸ ಅನುಭವ ಅಲ್ವಾ. ಸೊ ಹಾಗಾಗಿ ಎಲ್ಲದನ್ನು ಕೂಡ ನೋಡ್ಕೊಂಡು ನಿಂತಿದ್ರು. ಎಲ್ಲರೂ ಬಂದಿದ್ದರಿಂದ ನನಗೂ ಖುಷಿ ಆಗ್ತಾಯಿತ್ತು. ಎಲ್ಲರೂ ಕೂಡ ಈ ಶಾಸ್ತ್ರನ ಒಬ್ಬೊಬ್ಬರಾಗೆ ಮಾಡ್ತಾಯಿದ್ರು. ಎಲ್ಲರೂ ಒಂದು 2 ಬಳೆನ ಹಾಕಿ ಅರಿಶಿನ ಕುಂಕುಮನ ಹಚ್ಚಿ ಹೂವನ್ನು ಮುಡಿಸಿ ಲಾಸ್ಟಿಗೆ ಉಡಿ ಇಡೋಂಥ ಕೆಲಸ ಮಾಡಿದರು. ಇದೊಂಥರ ಖುಷಿ ಅನ್ನಿಸ್ತಾ ಇತ್ತು. ಸೊ ಪ್ರತಿಯೊಬ್ಬರೂ ಕೂಡ ನೋಡ್ಬೋದು ನೀವು, ಎಲ್ಲರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಪ್ರತಿಯೊಂದು ಮೂಮೆಂಟನ್ನು ಕೂಡ. ನಾನು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಇದೆಲ್ಲ ಹೊಸದಲ್ವಾ, ಒಂಥರ ಹೊಸ ಅನುಭವ ಅನ್ನಿಸ್ತಾ ಇತ್ತು. ಸೊ ಈ ಥರ ಎಲ್ಲ ಅರಿಶಿನ ಕುಂಕುಮ ಹಚ್ಚಿ ಅತ್ತೆನೂ ಕೂಡ ಬಂದಿದ್ದರು. ಅವರು ಕೂಡ ಎಲ್ಲ ಮಾಡಿ
ಅಮ್ಮ ಅಪ್ಪ ಎಲ್ಲರೂ ಕೂಡ ಈ ಒಂದು ಸಂತೋಷದ ಕ್ಷಣಗಳಲ್ಲಿ ಭಾಗಿಯಾಗಿದ್ದರು. ಅದೆಲ್ಲ ನೋಡಲಿಕ್ಕೆ ಒಂಥರ ಸಂತೋಷ ಆಗ್ತಾಯಿತ್ತು. ಇನ್ನು ಎಲ್ಲರೂ ಕೂಡ ಕೆಲವೊಂದು ಶಾಸ್ತ್ರಗಳನ್ನ ಮಾಡಬೇಕಾದ್ರೆ ಅದರಲ್ಲೂ ಅಮ್ಮ ಈ ಥರ ಬಳೆ ಎಲ್ಲ ಹಾಕ್ಬೇಕಾದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ನಾನು ಇಷ್ಟು ದಿನ ಅಮ್ಮ ಅಮ್ಮ ಅಂತಿದ್ದೆ, ಇವಾಗ ನನಗೆ ಯಾರೋ ಅಮ್ಮ ಅಮ್ಮ ಅಂತಾರಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅನ್ನಿಸ್ತಿತ್ತು. ಸೊ ಅಮ್ಮನ ನೋಡಿ ಸ್ವಲ್ಪ ಖುಷಿ ಅನ್ನಿಸ್ತಿತ್ತು, ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಸೊ ಎರಡು ಒಟ್ಟೊಟ್ಟಿಗೆ ಆಗ್ತಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಎಲ್ಲರೂ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಅರಿಶಿನ ಕುಂಕುಮ ಹಚ್ಚಿ ಆದಮೇಲೆ ಉಡಿನ ಇಡ್ತಾ ಇರೋದು. ಸೊ ಎಲ್ಲರೂ ಸೇರಿ ಉಡಿನ ಕೊಡ್ತಾ ಇದ್ದಾರೆ. ಒಂದು 5 ಜನ ಸೇರಿ ಕೊಡಬೇಕು ಅನ್ನೋದಿತ್ತು. ಹಾಗಾಗಿ ಎಲ್ಲರೂ ಕೂಡ ಇಟ್ಕೊಂಡು ಕೆಲವೊಂದು ಫೋಟೋಸ್ಗಳ್ನು ಕೂಡ ತೊಗೊಂಡ್ವಿ. ಆಮೇಲೆ ಸೊ ಹಾಗಾಗಿ ಒಂದೆರಡು ಫೋಟೋಸ್ಗಳ್ನ ತೊಗೊಂಡ್ವಿ. ಯಾಕಂದರೆ ಇದು ಲೈಫ್ ಲಾಂಗ್ ನಮಗೆ ಮೆಮೊರಿಯಾಗಿ ಉಳಿಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ವಿ ಅಲ್ವಾ. ಸೊ ಎಲ್ಲರೂ ಸೇರಿಕೊಂಡು ಫೋಟೋಸ್ಗಳ್ನ ತೊಗೋತಾ ಇದ್ವಿ. ಅದರಲ್ಲೂ ಸ್ವಲ್ಪ ಯಾಕೋ ಬ್ಲರ್ ಬರ್ತಾಯಿತ್ತು, ಅಂದರೆ ಕರೆಕ್ಟಾಗಿ ಲೈಟಿಂಗ್ಸ್ ಫೋಕಸ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಬಂತು ಎಲ್ಲ ಫೋಟೋಸ್ಗಳು ಕೂಡ. ನಾನು ಕೂಡ ನೋಡಿ ಎಷ್ಟು ಡುಮ್ಡುಮಾಗಿ ಕಾಣಿಸ್ತಿದ್ದೀನಿ ಅನ್ನಿಸ್ತಾ ಇತ್ತು ನನಗೆ. ಇಷ್ಟು ದಿನ ಏನು ಅನ್ನಿಸ್ತಿರಲಿಲ್ಲ, ಬಟ್ ಇವತ್ತು ಈ ಸೀರೆ ಉಟ್ಕೊಂಡು ಈ ಥರ ಕೂತ್ಕೊಂಡಿದ್ದಕ್ಕೆ ಏನೂ ಗೊತ್ತಿಲ್ಲ, ಒಂಥರ ಡಿಫ್ರೆಂಟಾಗೆ ಕಾಣಿಸ್ತಾ ಇದ್ದೆ. ಅದರಲ್ಲೂ ಅಮ್ಮ ಅಪ್ಪಾಜಿ ಇಬ್ಬರು ಕೂಡ ಬಂದಾಗ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಎಲ್ಲರೂ ಕೂಡ ಹಿಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಈ ಒಂದು ಕ್ಷಣನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಅನ್ಕೋತೀನಿ. ತುಂಬ ಜನ ಏನು ಇರಲಿಲ್ಲ, ಅಮ್ಮ ಊರಿಂದ ಬಂದಿದ್ರಲ್ವ ಅವರಷ್ಟೇ ಎಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಫಂಕ್ಷನ್ ಇದು. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಅಭಿಯವ್ರ ಸಾಂಗ್ ಬೇರೆ ಹಾಕಿದ್ರು ಅಲ್ವಾ, ಹಾಗಾಗಿ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮನೆಯೆಲ್ಲ ಲವಲವಿಕೆಯಿಂದ ಕೂಡಿತ್ತು. ಎಲ್ಲ ಆಗಿ ಎಲ್ಲ ಫೋಟೋ ಸೆಷನ್ ಮಾಡ್ತಾಯಿದ್ವಿ. ಫೈನಲಾಗಿ ಅಭಿಯವರು ಕೂಡ ಒಂದು ಫೋಟೋಗೆ ಬಂದರು. ಈ ಫೋಟೋ ಅಂತೂ ನಂಗೆ ಸಖತ್ ಇಷ್ಟ. ಎಲ್ಲರೂ ಸೇರಿಕೊಂಡು ಫೋಟೋ ತೆಗೆಸ್ಕೊಳ್ಳೋ ಅಂಥ ಈ ಕ್ಷಣ ನನಗೆ ಮರೀಲಿಕ್ಕೆ ಆಗಲ್ಲ. ಯಾಕಂದರೆ ತವ್ರ ಮನೆಯಿಂದ ಬಂದಂಥ ಫಸ್ಟು ಉಡುಗೊರೆ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ಇದು ತುಂಬಾ ಇಂಪಾರ್ಟೆಂಟ್ ಅನಿಸ್ತು ನನಗೆ. ಇನ್ನೂ ನನ್ನ ತಂಗಿ ಮತ್ತು ಧನು ನಾವು ಕೂಡ ಹಚ್ತೀವಿ ಚೈತ್ರಕ್ಕಾಗೆ, ನಮಗೂ ಇಷ್ಟ ಅಂತ ಹೇಳ್ಬಿಟ್ಟು ಅವರು ಇದೊಂದು ಅವರು ಅರಿಶಿನ ಕುಂಕುಮ ಹಚ್ಚಿ ನಾವು ಆಶೀರ್ವಾದ ಮಾಡ್ತೀವಿ ಹಾಗೆ ಹಿಂಗೆ ಅಂತೆಲ್ಲ ಹೇಳಿಬಿಟ್ಟು ಮಾಡ್ತಾಯಿದ್ರು. ಧನು ನಾನು ಮಾಡ್ತೀನಿ ಅಂತ ಹೇಳಿ ಅರಿಶಿನ ಕುಂಕುಮನ ಹಚ್ತಿದ್ಲು. ಅವಳಿಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಅವಳು ಎಕ್ಸ್ಪ್ರೆಸ್ ಅವಳ ಮುಖದಲ್ಲೇ ಕಾಣಿಸ್ತಾ ಇದೆ ಎಷ್ಟು ಎಕ್ಸೈಟ್ ಆಗಿದ್ದಾಳೆ. ಅದು ನಾನು ಎಕ್ಸೈಟ್ ಆಗಿದ್ದೀನೋ ಎಲ್ಲೋ ಗೊತ್ತಿಲ್ಲ, ನನ್ನ ಪಾಪು ನೋಡೋಕ್ಕೆ. ಅವಳಂತೂ ಸಖತ್ ಎಕ್ಸೈಟ್ ಆಗಿದ್ದಾಳೆ. ಸೊ ನೋಡಿ ಎಷ್ಟು ಖುಷಿಯಾಗಿತ್ತು. ಇನ್ನು ಫೈನಲಾಗಿ ನಮ್ಮನೆಯವ್ರು ಅವ್ರು ಬಂದರು. ಅವರು ಕೂಡ ಅರಿಶಿನ ಕುಂಕುಮ ಹಚ್ತಾಯಿದ್ರು. ಹೆಂಗೆ ಹಚ್ಬೇಕು ಏನೂ ಗೊತ್ತೇ ಇಲ್ಲ ಪಾಪ. ಅದಕ್ಕೋಸ್ಕರ ನಾನೇ ಹೇಳ್ಕೊಡ್ತಾಯಿದ್ದೆ, ಈ ಥರ ಹಚ್ಚಿ ಅಲ್ಲಿಗೆ ಹಚ್ಚಿ ಅಂತೆಲ್ಲ ಹೇಳಿ. ಅವ್ರಿಗದೆಲ್ಲ ಒಂಥರ ಹೊಸದಲ್ವಾ, ಒಂಥರ ಮಾಡ್ತಾಯಿದ್ರು.
ಆದರೂ ಖುಷಿ ಖುಷಿ ಅನ್ನಿಸ್ತಾ ಇತ್ತು ಅವ್ರಿಗೆ. ಅವರು ಆಮೇಲೆ ಎಲ್ಲರೂ ಹೋದ್ಮೇಲೆ ಹೇಳ್ತಾಯಿದ್ರು, ಇವತ್ತಿನ ಫಂಕ್ಷನ್ ಎಷ್ಟು ಚೆನ್ನಾಗಾಯ್ತಲ್ವಾ, ಸಖತ್ತಾಯಿತು, ತುಂಬಾ ಖುಷಿ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಎಲ್ಲರೂ ಬಂದಾಗ ಎಷ್ಟು ಖುಷಿ ಇತ್ತು, ಅವ್ರು ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರು ಅನ್ನಿಸ್ತಾ ಇತ್ತು. ಎಲ್ಲರೂ ಸೇರಿಕೊಂಡು ಕೆಲವೊಂದು ಶಾಸ್ತ್ರಗಳನ್ನ ಮಾಡಿದ್ರಲ್ವ, ಅದೆಲ್ಲನೂ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ಗಳು ಕೂಡ ತಗೊಂಡ್ವಿ. ಇನ್ನು ನಮ್ಮ ಮಾವರು ಕೂಡ ಬಂದರು. ಅವರು ಈ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದು ನನಗಂತೂ ಸಖತ್ ಖುಷಿ ಆಯಿತು. ಯಾಕಂದರೆ ನಮಗೆ ಅಂತ ಇರೋವಂಥ ಜೀವಗಳು ಇವರೇ ಅಲ್ವಾ. ಸೊ ಯಾವಾಗಲೂ ನಮ್ಮ ವೆಲ್ ವಿಷರ್ ಆಗಿ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರು ನನ್ನ ಹೀರೋಗಳು. ಆರಾಮಾಗಿ ಎಷ್ಟು ಎಲ್ಲರೂ ಕೂಡ ಒಂದೇ ಫ್ರೇಮಲ್ಲಿ ನೋಡೋದು ಒಂಥರ ಖುಷಿ ಅನಿಸ್ತು. ಇದಾದಮೇಲೆ ಎಲ್ಲರೂ ಕೂಡ ಸಿಹಿ ತಂದಿದ್ರಲ್ವ, ಸಿಹಿನ ಒಬ್ಬೊಬ್ಬರಾಗೆ ತಿನ್ನಿಸಿದ್ರು. ಅಂದರೆ ಈ ಟೈಮಲ್ಲಿ ಎಲ್ಲರೂ ಕೂಡ ಮೊದಲಿಗೆ ಸಿಹಿನ ತಿನ್ನಿಸಿ ಈ ಸಂಭ್ರಮನ ಆಚರಿಸ್ತಾ ಇರ್ತೀವಿ. ಇನ್ನು ದೇವ್ರ ಮನೆಗೆ ಬಂದು ಉಡಿ ತುಂಬಿದ್ದನ್ನು ಇಟ್ಟು ಇನ್ನು ಊಟದಕ್ಕೆಲ್ಲ ತಯಾರಿ ನಡೆಸ್ಕೊತಾ ಇದ್ರು. ಸೊ ಊರಿಂದನೇ ಎಲ್ಲ ಐಟಮ್ಸ್ನ ತೊಗೊಂಬಂದಿರೋದ್ರಿಂದ ಅದನ್ನೆಲ್ಲರಿಗೂ ತಟ್ಟೆಲ್ಲ ಹಾಕಿ ಮೊದಲಿಗೆ ನನಗೆ ಕೊಟ್ಟರು, ಆಮೇಲೆ ಎಲ್ರಿಗೂ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಮನೆಯೆಲ್ಲ ತುಂಬೋಗಿದೆ ಅನ್ನಿಸ್ತಾ ಇತ್ತು. ನಾನು ಮತ್ತು ಅಪ್ಪಾಜಿ ಮಾವ ಏನೋ ಮಾತಾಡ್ತಾ ಇದ್ವಿ. ಎಲ್ಲದಕ್ಕೂ ಊಟಕ್ಕೆ ರೆಡಿ ಮಾಡ್ತಾ ಇದ್ರಲ್ವ, ಸೊ ಅದೆಲ್ಲ ರೆಡಿ ಮಾಡಿಕೊಂಡು ಏನೇನೋ ಐಟಮ್ಸ್ ತೊಗೊಂಬಂದಿದ್ರು. ತುಂಬ ಐಟಮ್ಸ್ ಇತ್ತು, ಎಲ್ಲ ಐಟಮ್ಸ್ನೂ ಹೇಳಲಿಕ್ಕೆ ಆಗಲಿಲ್ಲ. ನೀವು ಒಂದು ಸತಿ ನೋಡ್ಕೊಂಡು ಬನ್ನಿ ಏನೇನಿದೆ ಅಂತ ಹೇಳಿ. ನನಗೊದ್ರಂಗೆ ಬುತ್ತಿ ಇದಿಷ್ಟೇ ಐಟಮ್ಸ್ ಅಲ್ಲ, ಇನ್ನೂ ಐಟಮ್ಸ್ ಇತ್ತು, ಬಟ್ ಹಾಕಿಲ್ಲ ಇದರಲ್ಲಿ ಅಷ್ಟೇ, ತಟ್ಟೆ ಹಿಡಿಯಲ್ಲ ಅಂತ ಎಲ್ಲ ಹೇಳಿಬಿಟ್ಟು ಎಲ್ಲ ಐಟಮ್ಸ್ನೂ ಒಂದು ಸ್ವಲ್ಪ ಟೇಸ್ಟ್ ನೋಡೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬಿದಂಗೆ ಅನ್ನಿಸ್ಬಿಡ್ತು. ಸೊ ಎಲ್ಲರೂ ಕೂಡ ಪ್ರೀತಿಯಿಂದ ಅದೆಷ್ಟು ಪ್ರೀತಿ ತುಂಬಿ ಇದೆಲ್ಲ ಮಾಡ್ಕೊಂಡು ಬಂದಿದ್ರು ಅಂತಂದರೆ ನಂಗೆ ಅದು ನೋಡಿನೇ ಖುಷಿ ಆಗಿಬಿಡ್ತು. ಸೊ ನೋಡಿ ಎಷ್ಟು ವೆರೈಟೀಸ್ ಆಫ್ ಅಡುಗೆನ ಮಾಡ್ಕೊಂಬಂದಿದ್ದಾರೆ. ಸೊ ಎಲ್ಲದನ್ನೂ ತಿನ್ನಬೇಕು. ಈಗ ಎಲ್ಲವನ್ನೂ ಸ್ವಲ್ಪ ಟೇಸ್ಟ್ ನೋಡಬೇಕಂತೆ, ಹಾಗಾಗಿ ನನಗೂ ಕೂಡ ತಟ್ಟೆಲಿ ಕೊಟ್ಟರು. ನಾನು ಅದನ್ನು ಹಾಕ್ಕೊಂಡು ತಿಂತಾನೇ ಇದ್ದೆ. ಸೊ ಫೈನಲಾಗಿ ಊಟ ಎಲ್ಲ ಮಾಡಲಿಕ್ಕೆ ಕೂತ್ಕೊಂಡ್ವಿ. ನಾನು ಕೂಡ ಊಟ ಮಾಡೋಣ ಅಂತ ಎಲ್ಲ ಹೇಳಿ ಊಟ ಎಲ್ಲ ಮುಗಿಸೋಣ, ಆಮೇಲೆ ಮಾತಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಸೊ ಫೈನಲಾಗಿ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನನಗೆ ಇಷ್ಟು ಖುಷಿ ಆಗ್ತಾಯಿದೆ, ಈ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇನ್ನು ಫೈನಲಾಗಿ ತಾಯ್ತನ ಅಂದರೆ ಪ್ರೀತಿಯ ಹೊಸ ರೂಪ ಅಂತಲೇ ಹೇಳ್ತಾರೆ. ಪ್ರತಿಯೊಂದು ತಾಯಿಗೂ ಕೂಡ ಈ ಜರ್ನಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ನಮ್ಮ ದೊಡ್ಡವರು ಹೇಳಿದರು. ಬಟ್ ನಾನು ಅದನ್ನೆಲ್ಲ ನಂಬ್ತಿರ್ಲಿಲ್ಲ. ಬಟ್ ಇವಾಗ ಇಂಥ ಒಂದು ಸಂಪ್ರದಾಯಗಳನ್ನ ನಮ್ಮ ಹಿರಿಯರು ಮಾಡಿರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.